ಓಂ ನಮೋ ಭಗವತೆ ಪ್ರಮಾಣಾಯ ಜ್ಞಾನಾಯ. ಪ್ರಮಾಣ ಲಕ್ಷಣದಲ್ಲಿ ಆಶ್ರಯ ಸಿದ್ಧಿ ಮೊದಲಾದದ್ದು ದೋಷ ಅಲ್ಲ ಅಂತ ಅನ್ನೋ ಭಾಗವನ್ನು ನೋಡ್ತಿದ್ದೇವೆ. ಅದರಲ್ಲಿ ಯಾವುದನ್ನಾದ್ರೂ ಒಂದನ್ನು ದೋಷ ಅಂತ ಒಪ್ಪಿಕೊಳ್ಳದೆ ಹೋದರೆ ಅದರಲ್ಲಿ ಈಗ ನಾವು ಅನುಮಾನ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ವಿಚಾರ ಮಾಡ್ತಿದ್ದೇವೆ. ಹೇತ್ವಾಭಾಸ ಅಥವಾ ಹೇತುವಿನ ದೋಷಗಳು, ಅದರಲ್ಲಿ ಯಾವುದಾದ್ರು ಒಂದನ್ನು ಹೇತುವಿನ ದೋಷ ಅಂತ ಒಪ್ಪದೆ ಹೋದರೆ ಯಾವುದು ಸದನುಮಾನ ಯಾವುದು ದುಷ್ಟಾನುಮಾನ ಅನ್ನುವಂಥ ವ್ಯವಸ್ಥೆ ಭಗ್ನ ಆಗಿ ಹೋಗ್ತದೆ. ಹಾಗೇನಾದ್ರು ಸಮಸ್ಯೆ ಇದ್ರೆ, ಹೋಗುವಂಥ ಸಮಸ್ಯೆ ಇದ್ರೆ ಒಂದನ್ನು ದೋಷ ಅಂತ ಒಪ್ಪಬೇಕು. ಆ ದೋಷ ಅಂತ ಒಪ್ಪದೆ ಹೋದರೆ ಯಾವುದು ಸದನುಮಾನ ಯಾವುದು ದುಷ್ಟಾನುಮಾನ ಅಂತ ಗೊತ್ತಾಗದೆ ಹೋಗ್ತದೆ. ಆ ದೋಷ ಅಂಥದ್ದೇನಾದ್ರೂ ದೋಷ ಇದ್ರೆ ಅದನ್ನ ದುಷ್ಟಾನುಮಾನ ಅಂತ ಒಪ್ಪಬೇಕು. ಆ ದೋಷ ಇಲ್ಲದೆ ಹೋದ್ರೆ ಅದನ್ನು ಸದನುಮಾನ ಅಂತ ಹೀಗೆ ಸ್ವೀಕಾರ ಮಾಡಬೇಕು. ಹೀಗೆ ಏನಾದರೂ ಬಾಧಕ ಇದ್ರೆ ಒಂದನ್ನು ದೋಷ ಅಂತ ಒಪ್ಪಬೇಕು. ಅದನ್ನೇ ಪ್ರಮಾಣ ಲಕ್ಷಣ ಮೂಲದಲ್ಲಿ ಅತಿಪ್ರಸಂಗೇನ ಹಿ ದೋಷತ್ವ ಅದೋಷತ್ವೇ ಕಲ್ಪಿಯೆ. ಅತಿಪ್ರಸಂಗ ಅಂದ್ರೆ ಬಾಧಕ ದೋಷ. ಸಾಮಾನ್ಯವಾಗಿ ಇಲ್ಲಿ ಈ ಅನುಮಾನ ಪ್ರಕರಣದಲ್ಲಿ ಬಾಧಕ ಅಂದ್ರೆ ಯಾವುದು ಸದನುಮಾನ ಯಾವುದು ದುಷ್ಟಾನುಮಾನ ಅಂತ ವ್ಯವಸ್ಥೆ ಭಗ್ನ ಆಗಬೇಕಾದಿತ್ತು. ದುಷ್ಟಾನುಮಾನ ಸದನುಮಾನ ಆಗಬೇಕಾದಿತ್ತು, ಸದನುಮಾನ ದುಷ್ಟಾನುಮಾನ ಆಗಬೇಕಾದಿತ್ತು ಅಂತ ಹೀಗೆ ಸಮಸ್ಯೆಯನ್ನು ತೋರಿಸಿದ್ದಾರೆ. ಇನ್ನು ಮುಂದೆ ಅಲ್ಲಿ ಅದರ ಮುಂದಿನ ಭಾಗದಲ್ಲಿ ಈ ಒಟ್ಟು ನಾವು ಆಲೋಚನೆ ಮಾಡಿದ್ದು ಎರಡು: ಆಶ್ರಯ ಸಿದ್ಧಿ, ಸಾಧ್ಯಾಪ್ರಸಿದ್ಧಿ ಮತ್ತು ವ್ಯಧಿಕರಣಾಸಿದ್ಧಿ ಅಂತ. ಆ ವ್ಯಧಿಕರಣಾಸಿದ್ಧಿ ಬಗ್ಗೆ ಈಗಿಲ್ಲಿ ಹೇಳಲಿಕ್ಕೆ ಹೊರಟಿದ್ದಾರೆ. ಹೇತು ಪಕ್ಷದಲ್ಲಿ ಇರಬೇಕು ಅಂತ ಅನ್ನೋದು ಸಾಮಾನ್ಯವಾದ ನಿಯಮ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಆದರೆ ಹೇತು ಸಾಧ್ಯವನ್ನು ಸಾಧಿಸಬೇಕಾದ್ರೆ ಹೇತುವಿಗೂ ಸಾಧ್ಯಕ್ಕೂ ವ್ಯಾಪ್ತಿ ಬೇಕು. ಆ ಹೇತು ಪಕ್ಷದಲ್ಲಿ ಇರಬೇಕು ಅಂತ ನೈಯಾಯಿಕರು ಹೇಳ್ತಾರೆ. ಅದಕ್ಕೆ ಪಕ್ಷಧರ್ಮತ ಅಂತ ಕರೀತಾರೆ. ಪಕ್ಷಸ್ಯ ಧರ್ಮ ಪಕ್ಷಧರ್ಮ, ಪಕ್ಷಧರ್ಮಸ್ಯ ಭಾವ ಪಕ್ಷಧರ್ಮತ ಅಂತ. ಪಕ್ಷಧರ್ಮ ಅಂದ್ರೆ ನಮ್ಗೆ ಗೊತ್ತಿರುವಂಥ ಪಕ್ಷದ ಕ್ವಾಲಿಟಿ ಅದು, ಪಕ್ಷದಲ್ಲಿ ಹೇತು ಇರಬೇಕಾದದ್ದು ಅಂತ ಹೀಗೆ ಹೇಳ್ತಾರೆ. ಆದ್ರಿಂದ ಪಕ್ಷಧರ್ಮತ ಅನ್ನೋದಕ್ಕೆ ಪಕ್ಷದಲ್ಲಿ ಅಸ್ತಿತ್ವ ಅಂತ ಹೀಗೆ ಅರ್ಥ ಬರ್ತದೆ. ಹೀಗೆ ತಾರ್ಕಿಕರು ಹೇಳ್ತಾರೆ. ಪಕ್ಷಧರ್ಮತ ಅಂದ್ರೆ ಪಕ್ಷದಲ್ಲಿ ಹೇತು ಇರುವುದು ಅಂತ, ಅದಕ್ಕೆ ಅದನ್ನು ಅನುವಾದಿಸಿದ್ದಾರೆ. ಆದ್ರೆ ನಾವು ಹೇಳ್ತೀವಿ ಹೇತು ಆ ಪಕ್ಷದಲ್ಲೇ ಇರಬೇಕು ಅಂತಿಲ್ಲ, ಹೇತುವಿಗೂ ಸಾಧ್ಯಕ್ಕೂ ವ್ಯಾಪ್ತಿ ಇರಬೇಕು, ಪಕ್ಷಧರ್ಮತ ಬೇಕಾಗಿಲ್ಲ. ಯಾಕೆ ಆ ಥರ ಹೇಳ್ತೀವಿ ಅಂದ್ರೆ, ಹೇತು ಎಲ್ಲಿರ್ಬೇಕೋ ಅಲ್ಲಿ ಇದ್ರೆ ಸಾಕು, ಅದು ಪಕ್ಷದಲ್ಲೇ ಇರಬೇಕು ಅಂತ ಏನಿಲ್ಲ. ಬೇರೆ ಕಡೆ ಹೇತು ಇದ್ರೂ ಕೂಡ ಆ ಬೇರೆ ಕಡೆ ಇರುವ ಹೇತುವಿಗೂ ಪಕ್ಷದಲ್ಲಿ ನಾವು ಸಾಧನೆ ಮಾಡುವ ಸಾಧ್ಯಕ್ಕೂ ವ್ಯಾಪ್ತಿ ಇರ್ತದೆ. ಆದ್ರಿಂದ ಆ ವ್ಯಾಪ್ತಿ ಇದ್ದ ಮಾತ್ರದಿಂದ ಕೆಲಸ ಆಗ್ತದೆ ಅಂತ ನಮ್ಮ ಅಭಿಪ್ರಾಯ. ಈಗ ಹೀಗೆ ಊಹೆ ಮಾಡ್ತೇವೆ, ಸಮುದ್ರ ಉಕ್ಕುತ್ತಾ ಇದೆ, ಚಂದ್ರೋದಯ ಆದ್ರಿಂದ ಅಂತ ಊಹೆ ಮಾಡ್ತೇವೆ. ಇಲ್ಲಿ ಸಮುದ್ರ ಅಂತ ಅನ್ನೋದು ಪಕ್ಷ, ಉಕ್ಕುತ್ತಿದೆ ಅಂತ ಸಾಧ್ಯ. ಈ ಚಂದ್ರೋದಯ ಆದ್ರಿಂದ ಅಂತ ಹೇತು. ಚಂದ್ರೋದಯ ಅನ್ನೋ ಹೇತುವನ್ನು ಇಟ್ಟುಕೊಂಡು ಸಮುದ್ರದಲ್ಲಿ ಉಬ್ಬರ ಅದನ್ನ ಸಾಧನೆ ಮಾಡ್ತೀವಿ. ಇಲ್ಲಿ ಉಕ್ಕುವುದು ಅನ್ನುವ ಸಾಧ್ಯ ಪಕ್ಷವಾದ ಸಮುದ್ರದಲ್ಲಿದೆ, ಅದನ್ನು ಸ್ಪಷ್ಟವಾಗಿ ಗೊತ್ತಿದೆ. ಅದಕ್ಕೆ ಕಾರಣವಾದಂತಹ ಹೇತು ಅದು ಆಕಾಶದಲ್ಲಿದೆ. ಚಂದ್ರನ ಉದಯ ಎಲ್ಲಿದೆ? ಸಮುದ್ರದಲ್ಲಿ ಎಲ್ಲಿದೆ? ಅದು ಆಕಾಶದಲ್ಲಿದೆ. ಆಕಾಶದ ಒಂದು ಭಾಗದಲ್ಲಿ ಆ ಚಂದ್ರನ ಉದಯ ಆಗ್ತಿರ್ತದೆ. ಹೀಗೆ ಹೇತು ಅಂತ ಪಕ್ಷದಲ್ಲಿ ಇರಬೇಕಾಗಿಲ್ಲ, ಅದು ಎಲ್ಲಿರ್ತದೋ ಅಲ್ಲಿ ಇದ್ರೆ ಸಾಕು, ಅದಕ್ಕೂ ಇದಕ್ಕೂ ಸಂಬಂಧ ಇದ್ರೆ ಸಾಕು. ಸಾಧ್ಯವನ್ನು ಸಾಧಿಸಬೇಕಾದ್ರೆ ಅದು ಎಲ್ಲಿರಬೇಕೋ ಅಲ್ಲೇ ಇದ್ರೆ ಸಾಕು. ಅದನ್ನೇ ಸಮುಚಿತ ದೇಶ ವೃತ್ತಿತ್ವಂ ಅಂತ ತರ್ಕದ ಭಾಷೆಯಲ್ಲಿ ಪಾರಿಭಾಷಿಕ ಶಬ್ದದಿಂದ ಹೇಳ್ತಾರೆ. ಸಮುಚಿತ ಅಂದ್ರೆ ಉಚಿತವಾದದ್ದು, ತಾನು ಎಲ್ಲಿ ಇರಬೇಕೋ ಅಲ್ಲಿ ಇರಬೇಕು ಅಂತ. ಅದನ್ನೇ ನಾನು ಅನುವಾದ ಮಾಡಿದ್ದು. ಹೇತು ಎಲ್ಲಿದ್ರೆ ಸಾಧ್ಯವನ್ನು ಸಾಧನೆ ಮಾಡುವುದು ಸಾಧ್ಯವೋ ಅಲ್ಲಿ ಇದ್ರೆ ಸಾಕು. ಹೇತು ಪಕ್ಷದಲ್ಲೇ ಇರಬೇಕಾಗ್ತದೆ ಕೆಲವು ಕಡೆ. ಇಲ್ಲೆಲ್ಲೋ ಮಹಾನಸದಲ್ಲಿ ಧೂಮ ಎಂಬ ಹೇತು ಇದ್ದು ಪರ್ವತದಲ್ಲಿ ವನ್ಯ ಎಂಬ ಸಾಧ್ಯವನ್ನು ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ, ಅಲ್ಲಿ ಇರಲೇಬೇಕಾಗ್ತದೆ. ಆದ್ರೆ ಎಲ್ಲ ಕಡೆ ಹಾಗೆ ಇರಬೇಕಾಗಿಲ್ಲ. ಇನ್ನೊಂದು ಉದಾಹರಣೆ ನಾವು ಕೊಡಬಹುದು ಅಂದ್ರೆ, ಬಯಲಸೀಮೆಯಲ್ಲಿ ಪ್ರವಾಹ ಬರ್ತಾ ಇದೆ, ಯಾಕಂದ್ರೆ ಮಲೆನಾಡಿನಲ್ಲಿ ಚೆನ್ನಾಗಿ ಮಳೆ ಆಗ್ತಿರೋದ್ರಿಂದ ಅಂತ ನಾವು ಊಹೆ ಮಾಡ್ತೀವಿ. ಇಲ್ಲಿ ಬಯಲು ಸೀಮೆ ಅನ್ನೋದು ಪಕ್ಷ, ಅದರಲ್ಲಿ ಪ್ರವಾಹ ಬರ್ತಾ ಇದೆ ಅಂತ ಅನ್ನೋದು ಸಾಧ್ಯ.
ಯಾಕೆ ಅಂದರೆ ಮಲೆನಾಡಿನಲ್ಲಿ ಪಶ್ಚಿಮದ ಘಟ್ಟಗಳಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ, ಅಲ್ಲಿ ಹುಟ್ಟುವ ನದಿಗಳಲ್ಲಿ ಚೆನ್ನಾಗಿ ನೀರು ಬಂದಿದೆ. ಆ ನದಿಗಳೇ ಬಯಲು ಸೀಮೆ ಕಡೆಗೆ ಹರಿದು ಬರುವುದರಿಂದ, ಮುಂದೆ ಸಮುದ್ರಕ್ಕೆ ಹೋಗಿ ಸೇರುವುದರಿಂದ ಆ ಮಲೆನಾಡಿನಲ್ಲಿ ಮಳೆ ಆಗ್ತಿರುವುದು ಅಂತ ಅನ್ನೋದು ಹೇತು. ಮಳೆ ಅಂತನೋ ಹೇತು ಇರುವುದಲ್ಲಿ ಮಲೆನಾಡಿನಲ್ಲಿ. ನಾವು ಪ್ರವಾಹ ಬರ್ತಿರುವುದು ಅನ್ನೋ ಸಾಧ್ಯವನ್ನು ಸಾಧನೆ ಮಾಡಿದ್ದಲ್ಲಿ ಬಯಲು ಸೀಮೆಯಲ್ಲಿ. ಹೀಗೆ ಅವೆರಡೂ ಕೂಡ ಒಂದೇ ಕಡೆ ಇರಬೇಕಂತ ಏನಿಲ್ಲ. ಪಕ್ಷದಲ್ಲಿ ಹೇತು ಅಸಿದ್ಧ ಆದರೂ ಕೂಡ ಅಂತಹ ವ್ಯಾಪ್ತಿ ಇದ್ರೆ ಅನುಮಾನ ಮಾಡುವುದೇನು ತಪ್ಪಲ್ಲ ಅಂತ ಹೀಗಾದ್ರೆ ತಾತ್ಪರ್ಯ. ಸಾಧ್ಯಾಪ್ರಸಿದ್ಧಿ, ವ್ಯತಿಕರಣಾಸಿದ್ಧಿ ಅಂತೇನು ಅದಕ್ಕೆ ನೀವು ಅನೇಕ ಉದಾಹರಣೆಗಳನ್ನು ಹೇಳ್ತಿರಲ್ಲ. ಸಾಧ್ಯಾಪ್ರಸಿದ್ಧಿ ಒಂದು ಉದಾಹರಣೆ ಹೇಳಿದ್ರಿ. ಭೂಹು ಶಶಿ ವಿಷಾಣವತಿ ಭೂತ್ವಾತ್ ಅಂತ ಒಂದು ಉದಾಹರಣೆ ಹೇಳಿದ್ರಿ. ಇಲ್ಲಿ ಆ ಸಾಧ್ಯಾಪ್ರಸಿದ್ಧಿಯನ್ನು ಕೂಡ ನಾವು ದೋಷ ಅಂತ ಒಪ್ಪೋದಿಲ್ಲ. ಯಾಕೆಂದ್ರೆ ಭೂತ್ವ ಅನ್ನೋ ಹೇತುವಿಗೂ ಶಶಿವಿಷಾಣವತ್ವ ಅನ್ನೋ ಸಾಧ್ಯಕ್ಕೂ ವ್ಯಾಪ್ತಿ ಇಲ್ಲ. ಆದ್ರಿಂದ ವ್ಯಾಪ್ತಿ ಇಲ್ಲ ಅನ್ನೋ ಕಾರಣದಿಂದಾಗಿ ಅದನ್ನ ದುಷ್ಟಾನುಮಾನ ಅಂತ ನಾವು, ಸಾಧ್ಯ ಹೇತುಗಳು ವ್ಯಾಪ್ತಿ ಇಲ್ಲ ಅನ್ನೋ ಕಾರಣದಿಂದ ಅದನ್ನು ತಪ್ಪು ಅಂತ ಹೇಳ್ಬೋದು ನಾವು. ಆದ್ರಿಂದ ಅದನ್ನು ನಾವು ಸಾಧ್ಯಾಪ್ರಸಿದ್ಧಿಯನ್ನ ಪ್ರತ್ಯೇಕವಾದ ದೋಷ ಅಂತ ಹೇಳಬೇಕಾಗಿಲ್ಲ. ಅದನ್ನ ಪ್ರಮಾಣ ಲಕ್ಷಣದ ಮೂಲ ಆಚಾರ್ಯರ ವಾಕ್ಯದಲ್ಲಿ ಹೀಗಿದೆ: ಅತಿಪ್ರಸಂಗೇನ ಹಿ ದೋಷತ್ವ ಅದೋಷತ್ವೇ ಕಲ್ಪಿಯೆ. ಅತಿಪ್ರಸಂಗ ಇದೆಯೋ ಇಲ್ವೋ ಅನ್ನೋದನ್ನು ಗಮನಿಸಿ ಯಾವುದಾದ್ರೊಂದು ಸಾಧ್ಯಾಪ್ರಸಿದ್ಧಿ ಮತ್ತೆ ಆಶ್ರಯ ಸಿದ್ಧಿ ಮೊದಲಾದದ್ದನ್ನ ದೋಷ ಹೌದೋ ಅಲ್ವೋ ಅಂತ ನಾವು ಒಪ್ಪಬೇಕು. ವ್ಯಾಪ್ತಿರೇವ ಹಿ ಪ್ರಯೋಜಕ. ಇದು ಈ ಹೇತ್ವಸಿದ್ಧಿಗೆ, ವ್ಯತಿಕರಣ ಸಿದ್ಧಿಗೆ ಉತ್ತರ ಕೊಡ್ತಿರೋದು ಆಚಾರ್ಯರು. ಹೇತು ಸಾಧ್ಯವನ್ನು ಸಾಧನೆ ಮಾಡಲಿಕ್ಕೆ ಏನು ಪ್ರಯೋಜಕ? ವ್ಯಾಪ್ತಿಯೇ ಪ್ರಯೋಜಕ. ಅಸತ್ಯಪಿ ವ್ಯಾಪ್ತಿರಸ್ತಿಯೇವ. ಪಕ್ಷದಲ್ಲಿ ಹೇತು ಇಲ್ಲದೆ ಹೋದ್ರೂ ಕೂಡ ಆ ವ್ಯಾಪ್ತಿ ಅಂತ ಅನ್ನೋದು ಬಂದೇ ಬರಬಹುದು. ಅಸತ್ತಾದದ್ದಕ್ಕೂ ಕೂಡ ವ್ಯಾಪ್ತಿ ಇರುವುದು ಏನು ತಪ್ಪಲ್ಲ. ಅದರಿಂದ ದೋಷ ಇಲ್ಲ ಅಂತ ಅದರ ತಾತ್ಪರ್ಯ. ಪ್ರಮಾಣ ಲಕ್ಷಣದ ಮೂಲ ವಾಕ್ಯಗಳು ಹೀಗಿವೆ: ಅತಿಪ್ರಸಂಗೇನ ಹಿ ದೋಷತ್ವ ಅದೋಷತ್ವೇ ಕಲ್ಪೆ. ಅತಿಪ್ರಸಂಗ ಇದ್ದರೆ ಇದೆಯೋ ಇಲ್ಲೋ ಅನ್ನೋದನ್ನು ಗಮನಿಸಿ ಈ ಆಶ್ರಯ ಸಿದ್ಧಿ ಸಾಧ್ಯಾಪ್ರಸಿದ್ಧಿ ಮೊದಲಾದದ್ದನ್ನು ದೋಷ ಹೌದೋ ಅಲ್ಲೋ ಅಂತ ತೀರ್ಮಾನ ಮಾಡಬೇಕು. ವ್ಯಾಪ್ತಿರೇವ ಹಿ ಪ್ರಯೋಜಕ. ಒಂದು ವೇಳೆ ಯಾವುದೇ ಪ್ರಸಂಗದಲ್ಲಿ ಹೇತು ಮತ್ತು ಸಾಧ್ಯಗಳಿಗೆ ವ್ಯಾಪ್ತಿ ಇದೆಯೋ ಇಲ್ಲೋ ಅನ್ನೋದು ಮುಖ್ಯ. ಹೇತು ಅಸತ್ಯ ಆದರೂ ಕೂಡ, ಹಾಗೆ ಪಕ್ಷ ಅದು ಕೂಡ ಅಸತ್ಯ ಆದರೂ ಕೂಡ ಆ ವ್ಯಾಪ್ತಿ ಅಂತ ಅನ್ನೋದು ಇದ್ರೆ ಆ ಅನುಮಾನವನ್ನು ಸದನುಮಾನ ಅಂತ ಹೇಳಬಹುದು. ಅದನ್ನ ವಿವರಣದಲ್ಲಿ ಹೇತು ಎಲ್ಲೇ ಇರಲಿ ಅದಕ್ಕೆ ಸಾಧ್ಯತೆ ವ್ಯಾಪ್ತಿ ಇರಬೇಕು. ಪಕ್ಷದಲ್ಲಿ ಅದು ಅಸಿದ್ಧ ಆದರೂ ಕೂಡ ಅಂತ ಕಡೆ ವ್ಯಾಪ್ತಿ ಇದ್ರೆ ಅನುಮಾನ ಮಾಡುವುದು ತಪ್ಪೇನೂ ಅಲ್ಲ. ಇನ್ನು ಸಾಧ್ಯ ಪ್ರಸಿದ್ಧಿ, ವ್ಯತಿಕರಣ ಸಿದ್ಧಿ ಮೊದಲಾದ ಪ್ರಸಂಗಗಳಲ್ಲಿ ಹಿಂದೆ ಹೇಳಿದ ಉದಾಹರಣೆಗಳೇನಿದೆ ಅಲ್ಲಿ ಸಾಧ್ಯ ಮತ್ತು ಹೇತುಗಳಿಗೆ ವ್ಯಾಪ್ತಿಯೇ ಇಲ್ಲ. ಅದನ್ನು ಒಂದ್ಸರಿ ಹೇಳಿದ್ದೆ, ಆದರೂ ಮತ್ತೊಂದ್ಸರಿ ವಿವರಿಸ್ತಾ ಇದ್ದೇನೆ. ಭೂಹು ಪಕ್ಷ ಮಾಡಿಕೊಂಡು ಶಶಿವಿಷಾಣವತಿ ಅಂತ ಸಾಧನೆ ಮಾಡುವಾಗ ಭೂತ್ವಾತ್ ಅಂತ ಹೇತು ಪ್ರಯೋಗ ಮಾಡಿದರೆ ಭೂತ್ವ ಎಂಬ ಹೇತುವಿಗೂ ಶಶಿವಿಷಾಣವತ್ವ ಅನ್ನೋ ಸಾಧ್ಯಕ್ಕೂ ವ್ಯಾಪ್ತಿ ಇಲ್ಲ. ಆದ್ರಿಂದ ಅದನ್ನು ದುಷ್ಟಾನುಮಾನ ಅಂತ ನಾವು ತಳ್ಳಿ ಹಾಕ್ತೇವೆ. ಹೀಗೆ ವ್ಯಾಪ್ತಿ ಇಲ್ಲ ಆದ್ರಿಂದ ಅದನ್ನು ದುಷ್ಟಾನುಮಾನ ಅಂತ ಹೇಳ್ತೇವೆ ಹೊರತು ಈ ಸಾಧ್ಯ ಪ್ರಸಿದ್ಧಿ ಅನ್ನೋದೊಂದು ದೋಷ ಏನೂ ಅಲ್ಲ. ಇನ್ನೆಲ್ಲಾದರೂ ವ್ಯಾಪ್ತಿ ಇದ್ರೂ ಕೂಡ, ವ್ಯಾಪ್ತಿ ಇದೆ ಆದರೆ ಹೇತು ಮತ್ತು ಸಾಧ್ಯಗಳು ಒಂದೇ ಕಡೆ ಇಲ್ಲ, ಆ ವ್ಯತಿಕರಣ ಸಿದ್ಧಿ ಇದೆ, ಅದರಿಂದ ಏನಾದರೂ ಅಲ್ಲಿ ಬಾಧಕ ಬಂದರೆ ಅದನ್ನು ದೋಷ ಅಂತ ಪರಿಗಣನೆ ಮಾಡ್ತೇವೆ. ಆದರೆ ಅಂಥ ಉದಾಹರಣೆ ನಮಗೆಲ್ಲೂ ಕೂಡ ಕಾಣಿಸೋದಿಲ್ಲ ಅಂತ ಅಭಿಪ್ರಾಯ. ಕಳೆದ ದಿವಸ ನಾವೊಂದು ಅನುಮಾನ ಪ್ರಯೋಗ ನೋಡಿದ್ದೇವೆ, ಶುಕ್ತಿರಹಿತಂ ಅಸತ್ಯಂ ಅಪ್ರಾಮಾಣಿಕತ್ವಾದಂತ. ಅಂಥದ್ದೇ ಇನ್ನೊಂದು ಅನುಮಾನ. ವಂಧ್ಯಾಸುತಃ ಅಂದರೆ ಬಂದೆಯ ಮಗ, ಅವನು ನ ವಕ್ತ, ಬಂದೆಯ ಮಗನ ಪಕ್ಷವನ್ನಾಗಿ ಮಾಡಿದ್ದಾರೆ. ನ ವಕ್ತ ಅಂದರೆ ಅವನು ಮಾತನಾಡುವುದಿಲ್ಲ, ಅವನು ಮಾತನಾಡಲಿಕ್ಕೆ ಬರೋದಿಲ್ಲ ಅವನಿಗೆ, ಯಾಕೆಂದ್ರೆ ಅಚೇತನ. ಆದ್ದರಿಂದ ವಂಧ್ಯಾಸುತ ಅನ್ನೋದು ಅಚೇತನ, ಜಡ, ಅದು ಚೇತನನೇ ಅಲ್ಲ. ಅದು ಈ ಅನುಮಾನದಲ್ಲಿ ಆಶ್ರಯ ಸಿದ್ಧಿ ಇದೆ ಅಂತ ನೈಯಾಯಿಕರು ಹೇಳ್ಬೋದು, ಆದ್ರಿಂದ ಅದು ದುಷ್ಟಾನುಮಾನ ಅಂತ ಹೇಳ್ಬೋದು. ಆದರೆ ನಾವೇನು ಹೇಳ್ತೀವಿ, ಅದನ್ನ ಸದನುಮಾನ ಅಂತ ಹೇಳ್ತೀವಿ. ಯಾಕೆಂದ್ರೆ ವಂಧ್ಯಾಸುತ ನ ವಕ್ತ ಹೌದಲ್ಲ, ಯಾವುದು ಅಚೇತನ ಆಗಿದೆಯೋ ಅದೆಲ್ಲವೂ ಕೂಡ ವಕ್ತ ಆಗಿರುವುದು ಸಾಧ್ಯವೇ ಇಲ್ಲ. ಈ ಜಡವಾದ ವಸ್ತುಗಳಿರ್ತವೆ, ಘಟ, ಮಣ್ಣು, ಕಲ್ಲು ಮೊದಲಾದದ್ದು, ಅದೆಲ್ಲ ಅಚೇತನ, ಅದು ನ ವಕ್ತ.
ಹಾಗೆ ಇಲ್ಲೂ ಕೂಡ ವಂದ್ಯಾಸುತನಲ್ಲೂ ಅಚೇತನತ್ವ ಇದೆ, ಅದರಿಂದ ವಕ್ತೃತ್ವದ ಅಭಾವ ಇದೆ. ಅದರಿಂದ ಹೇತು ಸಾಧ್ಯಗಳಿಗೆ ಆಶ್ರಯವಾದಂತಹ ವಂದ್ಯಾಸುತ ಅನ್ನೋದು ಅಪ್ರಸಿದ್ಧ ಇರಬಹುದು, ಆದರೆ ಅವೆರಡಕ್ಕೂ ವ್ಯಾಪ್ತಿ ಇದೆ. ಏನಂತ ವ್ಯಾಪ್ತಿ? ಯಾವುದು ಅಚೇತನವೋ ಅದು ಮಾತನಾಡುವುದಿಲ್ಲ ಅಂತ ವ್ಯಾಪ್ತಿ. ಆದ್ದರಿಂದ ಈ ಅನುಮಾನವನ್ನು ನಾವು ಸದನುಮಾನ ಅಂತಲೇ ಪರಿಗಣಿಸ್ತೀವಿ ಅಂತ ಅದರ ತಾತ್ಪರ್ಯ.